ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಎಲ್ಲರೂ ತುಂಬ ದಿನದಿಂದ ಕಾಯ್ತಾ ಇದ್ರಿ ಅಲ್ವಾ, ಹೊಲಿಗೆ ನೋಟ್ಸ್ ಬೇಕು ಅಂತ ತುಂಬ ಜನ ಕೇಳಿದ್ರಿ. ನಾನು ಹೊಲಿಗೆ ನನ್ನ ಹಳೆ ಹೊಲಿಗೆ ಬುಕ್ ನೋಟ್ಸ್ನೆಲ್ಲ ತೋರಿಸಿದಾಗ ತುಂಬ ಜನ ಕಳಿಸಿ ನನಗೂ ಹೇಳ್ಕೊಡಿ ಅಂತ ಕೇಳಿದರು. ಆದರೆ ನಾನು ಬೇಸಿಕ್ಕಿಂದ ಹಾಕ್ತಾ ಬಂದಿದ್ದೆ, ಏನೇನು ಐಟಮ್ ಬೇಕು, ಹೇಗೆ ಸ್ಟಿಚ್ ಹಾಕಬೇಕು ಅಂತೆಲ್ಲ ತೋರಿಸಿದ್ದೀನಿ. ಆದರೆ ಇವಾಗ ನಾನು ನಿಮಗೆ ನೋಟ್ಸ್ನೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. 1 by 1 ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಟೈಲರಿಂಗ್ ನೋಟ್ಸ್ಗಳ ಬಗ್ಗೆ ನೀವು ಏನೇನು ಐಟಮ್ ರೆಡಿ ಇಟ್ಕೋಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನನ್ನ ಹತ್ರ 2 ನೋಟ್ಸ್ ಇದೆ. ಇದು ನಾನು ಆಲ್ರೆಡಿ ತೋರಿಸಿರೋ ಅಂತಹ ನೋಟ್ಸ್. ಇದು ನೋಡಿ, ನೀವು ಆಲ್ರೆಡಿ ಎಲ್ಲ ಈ ನೋಟ್ಸ್ ನೋಡಿದ್ದೀರಾ, ನಾನು ಅಲ್ಲಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಮತ್ತೊಂದು ನನ್ನ ಅಮ್ಮನ ನೋಟ್ಸ್. ಇದು ನೋಡಿ, ತುಂಬ ಹಳೆ ನೋಟ್ಸ್. ಇದು ಸುಮಾರು ಒಂದು 25 ವರ್ಷ ಹಳೇದು ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಹಿಂದೆಲ್ಲ ಎಷ್ಟು ನೀಟಾಗಿ ಹೊಲಿಗೆ ಕಲಿಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ಬರೆಸಿಬಿಟ್ಟು ನೀಟಾಗಿ ಪ್ರಾಕ್ಟಿಕಲ್ ಹೇಳ್ಕೊಡೋದ್ರ ಜೊತೆಗೆ ಥಿಯರಿನೂ ಸಹ ಬರೆಸಿ ಹೇಳ್ಕೊಡ್ತಿದ್ರು. ಹಾಗಾಗಿ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ನೋಡಿ, ನೀವು ಬೇಕಿದ್ರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಓದ್ಕೋಬೋದು. ನೋಡಿ, ಸ್ಕ್ರೀನ್ಶಾಟ್ ತೆಕ್ಕೊಂಡ್ರಿ ಅಲ್ವಾ, ನೀಟಾಗಿ ಓದ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ಅಂದರೆ ಹೊಲಿಗೆ ಕಲಿಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ತಿಳ್ಕೋಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಬರ್ಸಿರೋದು. ನೆಕ್ಸ್ಟು ಒಂದೊಂದೇ ನೋಡಿ, ಲಾಡಿ ನಿಕ್ಕರ್, ಸಿಂಗಲ್ ಕಾಚ, ಪೆಟಿಕೋಟು, ಇದೆಲ್ಲವನ್ನು ಎಷ್ಟು ಚೆನ್ನಾಗಿ ಫ್ರಾಕ್ ಎಲ್ಲ ಮೆಜರ್ ಮಾಡಿಬಿಟ್ಟು ಈ ರೀತಿ ಒಂದು ಸೈಡಲ್ಲಿ ಈ ರೀತಿ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ. ಹೀಗೆ ಮತ್ತೊಂದು ಸೈಡಲ್ಲಿ ಡೀಟೇಲಾಗಿ ಬರೆಸ್ತಾ ಹೋಗಿದ್ದಾರೆ ನೋಡಿ. ಹೀಗೆ ಇದು ಬ್ಲೌಸ್, ಇದು ಪೈಜಾಮ, ಈ ರೀತಿಯಲ್ಲಿ ಮಾಡ್ತಾ ಹೋಗಿದ್ದಾರೆ. ನಾನಿವಾಗ 1 by 1 ನೋಟ್ಸ್ ಕೊಡ್ತೀನಿ ಅಂತ ನಿಮಗೆ ಹೇಳಿದೆ ಅಲ್ವಾ ಫ್ರೆಂಡ್ಸ್. ಇವಾಗ ನೀವು ನೋಟ್ಸ್ ಬರ್ಕೊಳ್ಳೋದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಫಸ್ಟು ಯಾವುದೋ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ರಾಯಿತು, ನೆಕ್ಸ್ಟು ನಮಗೆ ಬೇಕಾದಾಗ ನೋಡ್ಕೊಂಡ್ರಾಯಿತು ಅಂತೆಲ್ಲ ಇಟ್ಕೋಬೇಡಿ ಆಯಿತಾ. ಸ್ಟಾರ್ಟಿಂಗಲ್ಲೇ ನೀಟಾಗಿ ಮಾಡ್ಕೊಂಡು ಹೋಗಿಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ಒಂದು ಕಡೆ ನೋಟ್ಸ್ನ ಮಾಡ್ಕೊಳ್ಬೋದು. ನಿಮಗೆ ಕಲಿಯೋದಕ್ಕೆ ಸಹ ತುಂಬ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಈ ರೀತಿಯ ಒಂದು ರೆಕಾರ್ಡ್ ಬುಕ್ನ ತಗೊಳ್ಳಿ. ಇದು ಮಕ್ಕಳಿಗೆಲ್ಲ ರೆಕಾರ್ಡ್ ಬುಕ್ ಮೇಂಟೈನ್ ಮಾಡ್ತಾರಲ್ಲ, ಆ ರೆಕಾರ್ಡ್ ಬುಕ್ ಇದು ನಿಮಗೆ ಸ್ಟೇಷ್ನರಿ ಶಾಪಲ್ಲೆಲ್ಲ ಸಿಗತ್ತೆ ಅಂತ ನಿಮಗೆ ಗೊತ್ತಿರೋದು. ಮತ್ತು ಒಂದು ಈ ರೀತಿಯ ಸ್ಕೇಲು, ವುಡನ್ ಸ್ಕೇಲ್ನಾದ್ರು ತಗೋಬೋದು. ಒಂದು ಲಾಂಗ್ ಸ್ಕೇಲು ಬೇಕಾಗುತ್ತೆ, ಮತ್ತು ಪೇಪರ್ ಸ್ಕೇಲು. ನಾನು ಆಲ್ರೆಡಿ ಟೈಲರಿಂಗ್ ಕಲಿಯೋದಕ್ಕೆ ಏನೇನು ಐಟಮ್ ಬೇಕು ಅನ್ನೋ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋದ ಲಿಂಕ್ ನಿಮಗೆ ಮೇಲ್ಗಡೆ ಬರ್ತಾ ಇದೆ, ಚೆಕ್ ಮಾಡಿ ನೀವು ಐಟಮ್ಸ್ ಏನೇನು ಬೇಕು ಅನ್ನೋದು ಲೀಸ್ಟನ್ನು ಮತ್ತೊಮ್ಮೆ ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಆಯಿತಾ. ಇವಾಗ ಈ ರೀತಿಯ ನೋಟ್ಸನ್ನು ಸಹ ತಂದು ಇಟ್ಕೊಳ್ಳಿ. ನೋಡಿ, ಈ ರೀತಿ ನಾನು ನೀಟಾಗಿ ಬರೆಸ್ಬಿಟ್ಟು ನಿಮಗೆ ಈ ರೀತಿ ಮಾರ್ಕನ್ನೆಲ್ಲ ನೀಟಾಗಿ ಹಾಕಿಸಿ ನಾನು ಸಹ ನಿಮಗೆ ನೀಟಾಗಿ ಮತ್ತೊಂದು ನೋಟ್ಬುಕ್ಕಲ್ಲಿ ಬರೆದು ತೋರಿಸ್ತೀನಿ. ಅಂದರೆ ತುಂಬ ನಾನು ಮಾಡಿ ತೋರಿಸೋದ್ರಿಂದ ನೀವು ಸಹ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಅಲ್ವಾ. ಹಾಗಾಗಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಈ ಟೈಲರಿಂಗ್ ನೋಟ್ಸ್ನ 1 by 1 ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ನೆಕ್ಸ್ಟ್ ನಿಮಗೆ ಫಸ್ಟ್ ಹೇಳ್ಕೊಡೋ ಅಂಥದ್ದು ಮಕ್ಕಳಿಗೆ ಕಟ್ಟುವಂಥ ಸಿಂಪಲ್ ಆಗಿರುವಂಥ ಒಂದು ಟೋಪಿ. ನಾನು ಆಲ್ರೆಡಿ ಮಕ್ಕಳಿಗೆ ಕಟ್ಟುವಂಥ 2 ವಿಧಾನದ ಟೋಪಿಯನ್ನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಸರ್ಚ್ ಮಾಡಿ, ಮತ್ತು ಈಗ ಕಮ್ಯುನಿಟಿ ಟ್ಯಾಬ್ನಲ್ಲೂ ನಾನು ಹಾಕಿರ್ತೀನಿ, ಚೆಕ್ ಮಾಡಿ ಟೋಪಿಯನ್ನು ಹೇಗೆ ಸ್ಟಿಚ್ ಮಾಡ್ಬೋದು ಅನ್ನೋದು. ಇನ್ನು ಅನೇಕ ವಿಧಾನಗಳಲ್ಲಿ ಟೋಪಿಯನ್ನು ಸ್ಟಿಚ್ ಮಾಡೋ ವಿಧಾನ ಇದೆ, ಅದೆಲ್ಲವನ್ನು ನಾನು ನಿಮಗೆ ತೋರಿಸಿಕೊಡ್ತೀನಿ. ಆದರೆ ಸ್ಟಾರ್ಟಿಂಗಿಂದ ಕಲ್ತ್ಕೊಂಡು ಹೋಗಬೇಕಲ್ವ, ಹಾಗಾಗಿ ನೀವು ಈ ರೀತಿಯ
ಒಂದು ನೋಟ್ಬುಕ್ಕು, ಸ್ಕೇಲು ಮತ್ತು ಪೆನ್ಸಿಲ್ ಎಲ್ಲ ರೆಡಿ ಇಟ್ಕೊಂಡಿರಿ ಆಯಿತಾ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಟೈಲರಿಂಗ್ನ ನೋಟ್ಸ್ನ ನಾನು ನಿಮಗೆ ಕೊಡ್ತೀನಿ. ಮತ್ತು ನೋಡಿ, ನಿಮಗೆ ಅಂಗಡಿಗಳಲ್ಲಿ ಈ ರೀತಿಯ ಬುಕ್ಗಳು ಸಿಗತ್ತೆ ನಿಮಗೆ. ಇದು ಹೊಲಿಗೆ ಶಾಸ್ತ್ರ ಅಂತ, ಜರಾಫ್ಕರ್ ಅಂತ ಅವ್ರದ್ದು, ವಾಸವಿ ಪಬ್ಲಿಕೇಶನ್ಸ್ದು. ಇದರಲ್ಲೂ ಸಹ ಡೀಟೇಲ್ ಆಗಿ ಇರುತ್ತೆ. ಆದರೆ ಏನೋ ಮಾರ್ಕ್ ಕೊಟ್ಟಿರ್ತಾರೆ. ಒಂದು ಐಡಿಯಾದಲ್ಲಿ ಟೈಲರಿಂಗ್ ಗೊತ್ತಿದ್ದವರಿಗಾದರೆ ಇದು ಪರವಾಗಿಲ್ಲ, ಆದರೆ ಬೇಸಿಕ್ಕಿಂದ ಸ್ಟಾರ್ಟಿಂಗಿಂದ ಕಲಿಯೋರಿಗೆ ಇದು ಸ್ವಲ್ಪ ಕಷ್ಟನೇ. ಹಾಗಾಗಿ ನಾನು ನಿಮಗೆ ಈ ರೀತಿಯ ನೋಟ್ಸ್ಗಳನ್ನು ಕೊಡ್ತೀನಿ. ನೀವು ನೀಟಾಗಿ ಕಲ್ತ್ಕೊಂಡು ಹೋಗ್ಬೋದು. ಹಾಗೆ ಇದ್ರ ಜೊತೆಗೆ ನೀವು ಡ್ರಾಯಿಂಗ್ ಶೀಟನ್ನಾದ್ರು ತೊಗೋಬೋದು, ವೈಟು, ಅಥವಾ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಮಕ್ಕಳಿಗೆ ಬೈಂಡ್ ಹಾಕ್ತೀವಲ್ಲ ಆ ಶೀಟನ್ನಾದ್ರು ತೊಗೋಬೋದು. ಆ ಶೀಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. ನಾನಿಲ್ಲಿ ನೋಡಿ, ಆ ಶೀಟಲ್ಲಾದರೆ ಈ ರೀತಿ ನಮಗೆ ಕಟ್ಟಿಂಗ್ ಎಲ್ಲ ಬರುತ್ತೆ ನೋಡಿ. ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಒಂದು ನೀಟಾಗಿ ಈ ಕಡೆ ಹೀಗಿಲ್ಲಿ ಸ್ಟಿಕ್ ಹೀಗೆ ಮಾಡ್ಕೊಂಡಿರೋದಕ್ಕೆ ಆಗತ್ತೆ. ಇಲ್ಲ ಒಂದು ಈ ರೀತಿ ಸ್ಟೆಪ್ಲರ್ನ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೂ ಸಹ ಚೆನ್ನಾಗಿರತ್ತೆ ಫ್ರೆಂಡ್ಸ್. ಈ ರೀತಿ ವಿತ್ ಕಟ್ಟಿಂಗು ಇದು ಬಿಟ್ಟರೆ ನಮಗೆ ಯಾವತ್ತು ಸ್ಟಿಚ್ ಮಾಡಬೇಕಿದ್ರೂ ನಮಗೊಂದು ಪಕ್ಕಾ ಐಡಿಯಾ ಬಂದುಬಿಡತ್ತೆ. ಈ ರೀತಿ ಕಟ್ಟಿಂಗ್ ಮಾಡಬೇಕು, ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೋದು ಅನ್ನೋದು. ಇದನ್ನು ನೋಡಿಕೊಂಡು ನಾವು ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೋಬೋದು. ನೋಡೋದ್ರಲ್ವ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾನು ಇದನ್ನು ಹಾಕ್ತೀನಿ. ನೋಟ್ಸ್ನ ಕೊಡೋದಕ್ಕೆ ರೆಡಿ ಇದ್ದೀನಿ. ನೀವು ಸಹ ಎಲ್ಲ ರೆಡಿ ಇಟ್ಕೊಳ್ಳಿ. ಸದ್ಯದಲ್ಲೇ ಒಂದು ಮುಂದಿನ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಕಾಯ್ತಾ ಇರ್ತೀರಾ ಅಲ್ವಾ ಫ್ರೆಂಡ್ಸ್. ನೀವೆಲ್ಲ ಇದಿಷ್ಟು ಐಟಮ್ನ ರೆಡಿ ಇಟ್ಕೊಳ್ಳಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಹೇಳಿದ್ದೇ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಪುನಃ ಹೇಳಿದರೆ ನಿಮಗೆ ಮತ್ತೆ ನೆನಪಿರತ್ತೆ ಅನ್ನೋ ಕಾರಣಕ್ಕೆ ರಿಪೀಟ್ ಮಾಡ್ತಾ ಇರೋದು ಅಷ್ಟೇ, ಮತ್ತಿನ್ನೇನೂ ಇಲ್ಲ ಆಯಿತಾ. ಇದೆಲ್ಲದರೊಂದಿಗೆ ರೆಡಿ ಇರಿ. ನಾನು ಮತ್ತೆ ಪುನಃ ಭೇಟಿ ಆಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಟೈಲರಿಂಗ್ ನೋಟ್ಸ್ ಸಿಗತ್ತೆ ಅನ್ನೋ ಭರವಸೆ ಅವರಿಗೂ ಸಹ ಬರುತ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಯಾರಿಗೆಲ್ಲ ಟೈಲರಿಂಗ್ ಬೇಸಿಕ್ಕಿಂದ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ನಿಮ್ಮಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಲ್ವಾ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.